ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನಾವು ಮಾತನಾಡೋದು ಅತ್ಯಂತ ಪುಣ್ಯಕರವಾದ ದಿನ ವೈಕುಂಠ ಏಕಾದಶಿ ಬಗ್ಗೆ. ಈ ದಿನವನ್ನು ಸ್ವರ್ಗದ ಬಾಗಿಲು ತೆರೆಯುವ ದಿನ ಎಂದು ಕರೆಯಲಾಗುತ್ತದೆ. ಇಂದಿನ ದಿನದಲ್ಲಿ ವಿಷ್ಣು ದೇವರನ್ನು ಆರಾಧಿಸಿದರೆ ಆತನು ವೈಕುಂಠದ ದ್ವಾರವನ್ನು ತೆರೆದು ಭಕ್ತರಿಗೆ ಮೋಕ್ಷದ ಮಾರ್ಗ ನೀಡುತ್ತಾನೆ ಎಂದು ನಂಬಲಾಗಿದೆ. ಹಾಗಾದರೆ ಏಕಾದಶಿ ಅರ್ಥ ಏನೆಂದು ತಿಳಿದುಕೊಳ್ಳಲು ಬನ್ನಿ. ಏಕಾದಶಿ ಎಂದರೆ ಚಂದ್ರನ ಪಕ್ಷದ 11ನೇ ದಿನ. ವರ್ಷದಲ್ಲಿ 24 ಏಕಾದಶಿಗಳು ಇರುತ್ತವೆ. ಆದರೆ ಧನುರಾಶಿ ಮಾಸದ ಶುದ್ಧ ಪಕ್ಷದ ಏಕಾದಶಿಯೇ ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯ ಏಕಾದಶಿ ಅಲ್ಲ, ಇದು ನೇರವಾಗಿ ವೈಕುಂಠ ವಿಷ್ಣು ದೇವರ ಲೋಕದ ಬಾಗಿಲು ತೆರೆದುಕೊಳ್ಳುವ ದಿನ. ಒಮ್ಮೆ ಕ್ಷೀರಸಾಗರದಲ್ಲಿ ಶಯನಿಸುತ್ತಿದ್ದ ಶ್ರೀ ಮಹಾವಿಷ್ಣುವನ್ನು ಲಕ್ಷ್ಮೀದೇವಿ ಕೇಳಿದಳು, ಪ್ರಭು, ಯಾವ ದಿನ ಭಕ್ತರು ನಿಮ್ಮನ್ನು ಪೂಜಿಸಿದರೆ ಅವರಿಗೆ ತಕ್ಷಣ ಮೋಕ್ಷ ದೊರೆಯುತ್ತದೆ? ಅದಕ್ಕೆ ವಿಷ್ಣು ದೇವರು ಹೇಳಿದರು, ಧನುರ್ಮಾಸದ ಶುಕ್ಲ ಏಕಾದಶಿ ದಿನ ನಾನು ನನ್ನ ಲೋಕದ ಬಾಗಿಲು ತೆರೆದು ಭಕ್ತರನ್ನು ಸ್ವೀಕರಿಸುತ್ತೇನೆ. ಆ ದಿನವನ್ನು ವೈಕುಂಠ ಏಕಾದಶಿ ಎಂದು ಕರೆಯಲಾಗುತ್ತದೆ. ಅಂದಿನಿಂದ ಈ ವೈಕುಂಠ ಏಕಾದಶಿಯನ್ನು ಆಚರಿಸ ಬರಲಾಗಿದೆ. ಈ ದಿನ ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠ. ಆಹಾರ, ತಮೋಗುಣ ಹಾಗೂ ಕಾಮಕ್ರೋಧಗಳಿಂದ ದೂರವಿದ್ದು ವಿಷ್ಣುವಿನ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸು ಶುದ್ಧವಾಗುತ್ತದೆ. ಕೇವಲ ಅನ್ನ ತ್ಯಾಗವಲ್ಲ, ದೇಹ, ಮನಸ್ಸು ಮತ್ತು ಚಿತ್ತದ ಶುದ್ಧತೆ ಮುಖ್ಯ. ಈ ದಿನ ದೇವಸ್ಥಾನಗಳಲ್ಲಿ ವೈಕುಂಠ ದ್ವಾರ ಅಥವಾ ಸ್ವರ್ಗದ ಬಾಗಿಲು ನಿರ್ಮಿಸಲಾಗುತ್ತದೆ. ಭಕ್ತರು ಈ ದ್ವಾರದಿಂದ ಒಳಗೆ ಪ್ರವೇಶಿಸಿದರೆ ಅದು ವೈಕುಂಠ ಪ್ರವೇಶದಂತೆ ಪಾವನ ಎಂದು ನಂಬುತ್ತಾರೆ. ತಿರುಮಲ, ಶ್ರೀರಂಗಂ, ಬದರಿ, ಉಡುಪಿಯ ಶ್ರೀಕೃಷ್ಣ ಮಠಗಳಲ್ಲಿ ಈ ದಿನ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಹಾಗಾದರೆ ಯಾವ ಪುರಾಣಗಳಲ್ಲೆಲ್ಲ ಇದು ಉಲ್ಲೇಖವಿದೆ ಎಂದು ನೋಡೋಣ. ಪದ್ಮ ಪುರಾಣ ಹಾಗೂ ವಿಷ್ಣು ಧರ್ಮ ಸೂತ್ರಗಳಲ್ಲಿ ಉಲ್ಲೇಖವಿದೆ. ಏಕಾದಶಿ ವ್ರತಂ ಎಸ್ತು ಸಮ್ಯಕಾಚರತೆ ನರ ತಸ್ಯ ಪಾಪಂ ಕ್ಷಯಂ ಯಾತಿ ದೀಪವತ್ತಮಸ ಕ್ವಚಿತ್. ಅಂದರೆ ಏಕಾದಶಿ ವ್ರತ ಮಾಡಿದವನ ಪಾಪಗಳು ಹೇಗೆ ದೀಪದ ಬೆಳಕಿನಿಂದ ಅಂಧಕಾರ ಮಾಯವಾಗುತ್ತದೆಯೋ ಹಾಗೆ ಎಳೆಯುತ್ತವೆ. ಹಾಗಾದರೆ ವೈಕುಂಠ ಏಕಾದಶಿಯ ಹಿಂದಿರುವ ವೈಜ್ಞಾನಿಕ ದೃಷ್ಟಿಕೋನವೇನೆಂದು ನೋಡೋಣ. ಏಕಾದಶಿ ದಿನ ಚಂದ್ರನ 11ನೇ ತಿಥಿಯಲ್ಲಿ ಜಲದ ಅಲೆಗಳು ಮಾನವನ ದೇಹದ ಮೇಲೆ ಪರಿಣಾಮ ಬೀರುತ್ತವೆ. ಆಹಾರ ತ್ಯಾಗದಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ಮನಸ್ಸು ಶಾಂತವಾಗುತ್ತದೆ. ಆದ್ದರಿಂದ ಉಪವಾಸವು ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ದೃಷ್ಟಿಯಿಂದಲೂ ಉಪಯುಕ್ತ. ವೈಕುಂಠ ಏಕಾದಶಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಆತ್ಮ ಶುದ್ಧೀಕರಣದ ದಿನ. ನಮ್ಮೊಳಗಿನ ವೈಕುಂಠವನ್ನು ತೆರೆಯೋಣ, ವಿಷ್ಣು ನಾಮವನ್ನು ಸ್ಮರಿಸೋಣ, ಪ್ರೇಮ, ಶಾಂತಿ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯೋಣ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಆಧ್ಯಾತ್ಮಿಕ ಕಥೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಂ ನಮೋ ನಾರಾಯಣಾಯ ನಮಃ.